ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮೆಲ್ರಿಗೂ ಧನ್ಯವಾದನ ಹೇಳ್ತೇನೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಶನಿವಾರದ ವ್ಲಾಗನ್ನು ಶುರು ಮಾಡ್ತಾಯಿದ್ದೆ. ಇವತ್ತು ಶನಿವಾರ ಬೆಳಿಗ್ಗೆ ನನಗೆ ಬೇಗನೆ ಹೊರಗಡೆ ಹೋಗ್ಲಿಕ್ಕಿದ್ದದ್ದು, ಅಂದರೆ ಬೇಗನೆ ರಿಟರ್ನ್ ಬರಲಿಕ್ಕಿದ್ದದ್ದು. ಸೊ ಹಸ್ಬೆಂಡ್ ಹೇಳಿದರು ನಾನು ಚಿತ್ರಾನ್ನ ಮಾಡ್ತೇನೆ ಅಂತ ಹೇಳಿದರು. ಸರಿ ಅಂತ ಹೇಳಿದೆ. ಇನ್ನೊಮ್ಮೆ ಮತ್ತೆ ಯೋಚನೆ ಆಯಿತು, ನನಗೆ ವಿಡಿಯೋ ಮಾಡಲಿಕ್ಕೆ ಏನೂ ಇಲ್ಲಲ್ಲ. ಹಾಗೆ ನಾನು ಹೇಳಿದೆ ನಾನು ಬೇಗನೆ ಬರ್ತೇನೆ, ನೀವು ಚಿತ್ರಾನ್ನ ಮಾಡಲಿಕ್ಕೆ ಹೋಗ್ಬಿಡಿ, ನನಗೆ ವಿಡಿಯೋ ಮಾಡಲಿಕ್ಕೆ ಉಂಟು ಅಂತ ಹೇಳಿದೆ. ಸರಿ ಅಂತ ಹೇಳಿದರು. ನಾನು ಬರೋದು ತಡವಾಗಿರೋದ್ರಿಂದ ಇವರದು ಚಿತ್ರಾನ್ನ ರೆಡಿಯಾಗಿದೆ, ಅಂದರೆ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟರಲ್ಲಿ ನನ್ನ ಪುಣ್ಯ ಅಂತಲೇ ಹೇಳ್ಬೋದು, ನಾನು ಬೇಗನೆ ಬಂದದ್ದು. ನನಗೆ ಡೌಟ್ ಇದ್ದದ್ದು ಇವರು ಸ್ಟಾರ್ಟ್ ಮಾಡ್ತಾರೆ ಅಂತಲೇ, ಕಾಯುವಷ್ಟು ಪೇಷನ್ಸ್ ಇಲ್ಲ ಅಂತ ನನಗೆ ಅವರು ಆಲ್ರೆಡಿ ಗೊತ್ತಿರೋದ್ರಿಂದ ನಾನು ಬೇಗನೆ ಓಡಿಕೊಂಡು ಬಂದದ್ದು. ಅಷ್ಟರಲ್ಲಿ ನಾನು ವಿಡಿಯೋ ಮಾಡೋ ಹದದಲ್ಲಿ ಬಂದಿದ್ದೇನೆ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇನ್ನೊಂದು ನಾನು ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಸ್ಟಾಪ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ, ಅಥವಾ ಕೆಲಸ ಸ್ಟಾಪ್ ಮಾಡಬೇಕಾ ಏನೋ ಒಂದು ಡಿಸೈಡಲ್ಲಿ ಇದ್ದೇನೆ. ಸೊ ವಿಡಿಯೋದ ಕೊನೆಯಲ್ಲಿ ತನಕ ನೋಡಿ, ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೇನೆ. ಹಾಗೆಯೇ ಇಲ್ಲಿ ಮೊದಲು ಎಣ್ಣೆನ ತೆಗೆದುಕೊಂಡಿದ್ದಾರೆ, ಕರಿಬೇವು ಹಾಕಿದ ನಂತರ ಈರುಳ್ಳಿ ಎರಡನ್ನು ತೆಗೆದುಕೊಂಡು ಸಣ್ಣದಾಗಿ ಹೆಚ್ಚಿಸ್ಕೊಂಡು ಫ್ರೈ ಮಾಡಿಕೊಂಡಿದ್ದಾರೆ. ನೀಟಾಗಿ ಫ್ರೈ ಆದ ನಂತರ ಶೇಂಗಾನ ಹಾಕಿದ್ದಾರೆ. ಶೇಂಗಾನ ಫ್ರೈ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದಾರೆ. ಇಲ್ಲಿ ಒಂದು ಎಣ್ಣೆನ ಹದವಾಗಿ ಬೇಕು, ಎಣ್ಣೆ ಕಡಿಮೆ ಆದರೆ ಇಲ್ಲಿ ಚಿತ್ರಾನ್ನದಾಗಲಿ ಪಲಾವ್ ಆಗಲಿ ಎಣ್ಣೆನ ಸ್ವಲ್ಪ ಹಾಕಿದಾದರೆ ಇಲ್ಲಿ ಒಳ್ಳೆಯದಾಗಿ ಬರ್ತದೆ ಅಂತಲೇ ಹೇಳ್ಬೋದು. ನಾವು ಇಲ್ಲಿ ಯಾವುದೇ ರೀತಿ ಕುಕ್ಕರಲ್ಲಿ ಮಾಡೋದಿಲ್ಲ, ನಾವು ಸಪ್ರೇಟಾಗಿ ಮಾಡ್ಕೊಳ್ತೇವೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅದಾಗಿ ಬಂದಿದೆ. ಇನ್ನೊಂದು, ಅಡುಗೆ ಮಾಡುವವರ ಹಿಂದೆ ಹೋಗಿ ವಿಡಿಯೋ ಮಾಡೋದು ಯಾರಿಗೂ ಬೇಡ. ಇನ್ನೊಂದಂದರೆ ಇವರದು ಅಡುಗೆಯಲ್ಲಿ ಒಂಥರ ಹೊಸ ಥರ ಅಡುಗೆನೇ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಶೇಂಗಾ ಎಲ್ಲ ಹಾಕಿ ಫ್ರೈ ಆದ ತಕ್ಷಣ ತೆಂಗಿನಕಾಯಿ ತುರಿನ ಫಸ್ಟ್ ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದಾರೆ. ಡೈರೆಕ್ಟಾಗಿ ತೆಂಗಿನಕಾಯಿ ತುರಿನ ಹಾಕಿದ್ದಾರೆ. ಇಲ್ಲಿ ಇವರದ್ದು ಅಡುಗೆಯಲ್ಲಿ ಹೊಸತನ ಇದೆ ಅಂತ ಹೇಳ್ಬೋದು, ರುಚಿ ಅಷ್ಟೇ ಇದೆ ಅನ್ಬೋದು, ರುಚಿ ಸ್ಪೆಷಲ್. ಅದರಲ್ಲಿ ಕೂಡ ಮಕ್ಕಳಿಗೆ ಅಂತೂ ತುಂಬಾ ಅದು ಒಂದು ರೀತಿ ಫುಲ್ ಖುಷಿ ಆಗ್ತಾರೆ ಅಂತಲೇ ಹೇಳ್ಬೋದು ಅಡುಗೆ ಮಾಡೋದ್ರಲ್ಲಿ. ನಂತರ ತೆಂಗಿನಕಾಯಿ ಸ್ವಲ್ಪ ಹಾಕಿ ಫ್ರೈ ಮಾಡ್ತಾ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದಾರೆ. ಇಲ್ಲಿ 1 ಕಪ್ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದಾರೆ. ಹಾಗೆ ನಾನು ನಿಮಗೆ ಹೇಳಿದ್ದೇನೆ, ನಾನು ವಿಡಿಯೋ ಕಂಟಿನ್ಯೂ ಮಾಡಬೇಕಾ ಸ್ಟಾಪ್ ಮಾಡಬೇಕಾ, ಯಾಕೆ ಹೇಳಿದರೆ ನನಗೆ ಪ್ರತಿದಿನ ನನ್ನದೊಂದು ಆಸೆ ಇತ್ತು, ಮೋಟಿವೇಶನ್ ವ್ಲಾಗ್ ಮಾಡಬೇಕಂತ. ಅದು ಕೂಡ ಆಗಲಿಲ್ಲ. ರೆಸಿಪಿ ವ್ಲಾಗ್ ಮಾಡ್ತಾಯಿದ್ದೆ. ರೆಸಿಪಿ ವ್ಲಾಗ್ ಮಾಡುವಾಗ ನನಗೆ ಕೆಲಸಕ್ಕೆ ಹೋಗೋದು, ಮಕ್ಕಳನ್ನು ಮನೆ ಕೆಲಸ, ಹಾಗೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ನಮಗೆ, ಅದರಲ್ಲಿ ಕೂಡ ನಾನು ಮಾಡ್ತಾಯಿದ್ದೆ. ಇನ್ನೊಂದು ನೆಟ್ವರ್ಕ್ ಪ್ರಾಬ್ಲಮ್ಮು. ಹಾಗೆಯೇ ಇಲ್ಲಿ ರೈಸ್ ನಮಗೆ 2.5 ಗ್ಲಾಸ್ ರೈಸ್ ಮಾಡ್ಕೊಂಡಿದ್ದಾರೆ ಸಪ್ರೇಟಾಗಿ, ಸೋನಾ ಮೊಸರಿ. ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ, ಮಸಾಲಾನ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಾರೆ ಅಷ್ಟೇ. ಇಲ್ಲಿ ಬೇರೆ ಯಾವುದೇ ಥರದ್ದು ಕೂಡ ಮಸಾಲಾನ, ಅಂಗಡಿದು ಮಸಾಲ ಯಾವುದು ಕೂಡ ಆ್ಯಡ್ ಮಾಡ್ಕೊಳ್ಳಲಿಲ್ಲ. ಡೈರೆಕ್ಟಾಗಿ ಒಂದು ಚಿಲ್ಲಿ ಪೌಡ್ರ್ ಹೇಳ್ತೇನೆ, ಎಲ್ಲೋ ಪೌಡ್ರನ್ನು ಹಾಕಿಕೊಂಡಿದ್ದಾರೆ ಅಷ್ಟೇ. ಬೇರೆ ಥರದ್ದು ಯಾವುದು ಕೂಡ ಇಲ್ಲಿ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಅದರ ನಂತರ ಮಿಕ್ಸ್ ಮಾಡ್ಕೊಳ್ತಾರೆ ಡೈರೆಕ್ಟಾಗಿ ಅಷ್ಟೇ ಇಲ್ಲಿ. ಹಾಗೆಯೇ ನನಗೆ ಒಂದು ಆಸೆ ಇದ್ದು, ಪ್ರತಿದಿನ ಅವತ್ತಿದ್ದು ವಿಡಿಯೋ ಅವತ್ತು ಅಪ್ಲೋಡ್ ಮಾಡಬೇಕಂತ ಆಸೆ ಇದ್ದದ್ದು. ಸೊ ನನಗೆ ಎಷ್ಟು ಟ್ರೈ ಮಾಡ್ತೇನೆ ಹೇಳಿದರೆ, ನಾನು ಇವತ್ತು ಕೂಡ 4 o'clockಗೆ 4 ಗಂಟೆಗೆ ಎದ್ದಿದ್ದೇನೆ, ಅಂದರೆ ಫ್ರೈಡೇ 4 ಗಂಟೆಗೆ ಎದ್ದಿದ್ದೇನೆ. ಆದರೂ ಕೂಡ ನನಗೆ ಏನೂ ಗೊತ್ತಿಲ್ಲ, ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ವ ಏನು ಅಂತ ಗೊತ್ತಿಲ್ಲ. ಒಂದೊಂದ್ಸರಿ ನನಗೆ ಸಮಾಧಾನವೇ ಆಗ್ತಾಯಿಲ್ಲ ಅಂತ ಅನ್ಬೋದು. ಇಲ್ಲಿ ಲಾಸ್ಟಿಗೆ ಲಿಂಬುನ ರಸನ ತೆಗೆದುಕೊಂಡಿದ್ರು ಒಂದು ಪಾತ್ರೆಯಲ್ಲಿ, ಗ್ಲಾಸಲ್ಲಿ. ಸೊ ಲಿಂಬು ರಸನ ಡೈರೆಕ್ಟಾಗಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಲಿಂಬುನ ಹಾಕಿದ್ದಾರೆ ಇಲ್ಲಿ. ನೆಕ್ಸ್ಟ್ ನಂತರ ಹದ ಮಾಡ್ಕೊಳ್ತಾರೆ, ಎಲ್ಲನ ಮಿಕ್ಸ್ ಮಾಡ್ಕೊಳ್ತಾರೆ. ಇಲ್ಲಿ ಮಕ್ಕಳು ಹೇಳ್ತಾಯಿದ್ರು, ಅಪ್ಪ ನೀವು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಲಿಕ್ಕೆ ಹೇಳ್ತಾಯಿದ್ರು. ಹಸ್ಬೆಂಡ್ ಹೇಳೋದು, ಅಮ್ಮ ಮಾಡಿದ್ದೆ ಸಾಕು, ಇನ್ನು ನನ್ನದೊಂದು ಬೇಡ ಅಂತ ಹೇಳ್ತಾಯಿದ್ರು. ಹಾಗೆಯೇ ನನಗೆ ಕೆಲಸನ ಮುಂದುವರಿಸಬೇಕಾ, ಹಾಗೆಯೇ ಯೂಟ್ಯೂಬನ್ನು ಎಲ್ಲರೂ ಹೇಳಿದ್ರು, ನಿಂದು ಅಷ್ಟು ಮೂವ್ ಆಗಿದ್ದೆಲ್ಲ, ಯಾಕೆ ಯೂಟ್ಯೂಬನ್ನು ಸ್ಟಾಪ್ ಮಾಡೋದು ಅಂತ. ನನಗೆ ಒಂದು ಕೆಲಸವನ್ನು ಶುರು ಮಾಡಿದರೆ ಆ ಕೆಲಸದಲ್ಲಿ ಒಂದು ಕರೆಕ್ಟಾಗಿ ಬೇಕು ನನಗೆ, ಅಂದರೆ ನನ್ನ ಕೆಲಸ ಕಂಪ್ಲೀಟಾಗಿ ಇರಬೇಕು, ಅಂದರೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಸರಿಯಾಗಿ ಇರಬೇಕು. ಆದರೆ ನಾನು ಮಾಡೋ ವಿಡಿಯೋದಲ್ಲಿ ನನಗೇನೋ ಸಮಾಧಾನ ಆಗ್ತಿಲ್ಲ, ನೀವು ಜನಕ್ಕೆ ತಲುಪ್ತಾ ಇಲ್ವಾ, ಅಥವಾ ಜನಕ್ಕೆ ಇಷ್ಟ ಆಗ್ತಾ ಇಲ್ವಾ, ಹಾಗೆಲ್ಲ ಏನೋ ಆಗ್ತಾಯಿದೆ. ಅಂದರೆ ನನಗೆ ಮಾಡಬೇಕಂತ ಮನಸ್ಸಿದೆ, ನನಗೆ ಸಮಯ ಒಂದು ಏನೋ ಅಂದ್ಕೊಳ್ತೇನೆ, ಮಾಡಬೇಕು ಒಂದು ದಿನ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆಲ್ಲ ಆಗ್ತಾಯಿದೆ. ಇನ್ನು ಡಿಸೈಡ್ ಮಾಡಬೇಕು, ಏನೂ ಗೊತ್ತಿಲ್ಲ. ಬಟ್ ನನಗೆ ಸಬ್ಸ್ಕ್ರೈಬ್ ಆಗಿದೆ, ವಾಚ್ ಅವರ್ಸ್ ನನಗೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. 2400 ಇದ್ದದ್ರಲ್ಲಿ ಈಗ 300, ಅಂದರೆ ಒಂದು 100 ಕಡಿಮೆ ಆಗಿದೆ. ಸೊ ಯಾಕೆ ಅಂತ ಗೊತ್ತಿಲ್ಲ. ನನಗೆಲ್ಲೋ ಒಂದು ಕಡೆ ನನಗೆ ಯೂಟ್ಯೂಬ್ ಅಂದರೆ ಸ್ವಲ್ಪ ನಿದ್ರೆ ಬಿಡಬೇಕು, ಸ್ವಲ್ಪ ಕಷ್ಟಪಡಬೇಕು, ಹಾಗೆಯೇ
ವಿಡಿಯೋನ ಮಾಡಲಿಕ್ಕೆ ನನಗೆ ಸ್ವಲ್ಪ ಆಚೆ ಈಚೆ ಆಗೋ ಕಾರಣ ನಾನು ಯೂಟ್ಯೂಬ್ನೇ ಸ್ಟಾಪ್ ಮಾಡಬೇಕಂತ ಅನ್ನಿಸ್ತಾ ಇದೆ, ಏನೂ ಗೊತ್ತಿಲ್ಲ. ಯಾರ್ಯಾದರೂ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಏನು ಅನಿಸ್ತದೆ, ನನ್ನ ವಿಡಿಯೋ ನೋಡಿ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಸ್ಟಾಪ್ ಮಾಡಬೇಕಾ, ವ್ಯೂಸ್ ಹೇಗಿದೆ ನನ್ನದು ಅಥವಾ ಸಬ್ಸ್ಕ್ರೈಬ್ ಹೇಗಿದೆ ನೋಡಿ. ಸ್ವಲ್ಪ 3 ಮಂತ್ ಆಗಿದೆ ನನ್ನದು ಸ್ಟಾರ್ಟ್ ಮಾಡಿ, ಚೆನ್ನಾಗಿದೆಯಾ ಅಥವಾ ವಿಡಿಯೋನ ಹೇಗೆಲ್ಲ ಚೇಂಜಸ್ ಮಾಡ್ಕೋಬೇಕಾ, ಅಥವಾ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಆಚೆ ಈಚೆ ಆಗ್ತಾಯಿದೆ, ಸ್ವಲ್ಪ ನೋಡಿ. ಯಾರಾದರೂ ನೋಡಿದಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೇನೆ. ಹಾಗೆಯೇ ಇಲ್ಲಿ ಚಿತ್ರಾನ್ನಕ್ಕೆ ನಾನು ಚಟ್ನಿ ಮಾಡ್ತಾಯಿದ್ದೇನೆ. ಇಲ್ಲಿ ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ, 2 ಖಾರದ ಮೆಣಸು, 1 ಖಾರ ಇಲ್ಲ ಮೆಣಸು ತೆಗೆದುಕೊಂಡಿದ್ದೇನೆ. ಅದ್ರ ಜೊತೆಗೆ ಕರಿಬೇವು ತೆಗೆದುಕೊಂಡಿದ್ದೇನೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ನಮಗೆ ಚಿತ್ರಾನ್ನಕ್ಕೆ ಒಂದು ಚಟ್ನಿ ಬೇಕೇ ಬೇಕು, ಚಟ್ನಿ ಇದ್ರೇ ಚೆಂದ. ಇನ್ನೊಂದು ಮೊಸರನ್ನು ನಾವು ತೆಗೆದುಕೊಳ್ತೇವೆ. ಇಲ್ಲಿ ಶೇಂಗಾ ಹಾಕಿರೋದ್ರಿಂದ ನಾವು ಮೊಸರನ್ನ ತೆಗೆದುಕೊಳ್ಳೋದಿಲ್ಲ, ಸೊ ಹಾಗಾಗಿ ನಾವು ಚಟ್ನಿ ಮಾಡ್ಕೊಳ್ತೇವೆ. ಇಲ್ಲಿ ನಾನು ಸ್ವಲ್ಪ ರುಬ್ಕೊಳ್ತೇನೆ. ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಈ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಆ್ಯಡ್ ಮಾಡಿದ ಚಟ್ನಿ ಇದೆಲ್ಲ, ಚಿತ್ರಾನ್ನಕ್ಕೆ ಕಡಲೆಬೇಳೆ ಹಾಕಿ ಮಾಡಿದ ಚಿತ್ರಾನ್ನಕ್ಕೆ ಎಷ್ಟು ಅದಕ್ಕೆ ಮ್ಯಾಚ್ ಆಗ್ತದೆ ಹೇಳಿದ್ರೆ ತುಂಬಾ ರುಚಿ ಆಗ್ತದೆ ಅಂತಲೇ ಹೇಳ್ಬೋದು. ಹಸ್ಬೆಂಡ್ ಮಾಡಿದ ಚಿತ್ರಾನ್ನಕ್ಕೆ ವರ್ಡ್ಸೇ ಇಲ್ಲ ಮಾತನಾಡಲಿಕ್ಕೆ ಅಂತಲೇ ಹೇಳ್ಬೋದು. ಅಷ್ಟು ನಮ್ಮ ಅಮ್ಮನೂ ಕೂಡ ಹೇಳ್ತಾರೆ, ಎಲ್ಲರೂ ಕೂಡ ಅವರದೊಂದು ಟೇಸ್ಟ್ ನೋಡಿದರೆ, ಹಸ್ಬೆಂಡ್ ಮನೆಯಲ್ಲೂ ಕೂಡ ಹೇಳ್ತಾರೆ ಅವರದೊಂದು ಅಡುಗೆ ಸೂಪರ್ ಅಂತಲೇ ಹೇಳ್ಬೋದು. ಇಲ್ಲಿ ಚಟ್ನಿ ರೆಡಿಯಾಗಿದೆ, ನೀವು ನೋಡ್ಬೋದು. ನಾವು ಯಾವಾಗಲೂ ಚಿತ್ರಾನ್ನ ಮಾಡುವಾಗ ಶೇಂಗಾ ಬೀಜ ಹಾಕೋದು ಕಡಿಮೆ. ಆಗ ನಾವೇನು ಮಾಡ್ತೇವೆ, ಮೊಸರದ್ದು ಸಲಾಡ್ ತೆಗೆದುಕೊಳ್ತೇವೆ, ಸೌತೆ ಜೊತೆಗೆ ಈರುಳ್ಳಿ ಟೊಮೊಟೊ ಹಾಕಿಬಿಟ್ಟು. ಹಾಗೆ ಇವತ್ತು ಶೇಂಗಾ ಹಾಕಿರೋದ್ರಿಂದ ಮೊಸರು ಅಷ್ಟು ಒಳ್ಳೆಯದಾಗೋದಿಲ್ಲ ಅಂತ ಹೇಳಿ ಹಸ್ಬೆಂಡ್ ಹೇಳಿದ್ರು ಚಟ್ನಿ ಮಾಡಲಿಕ್ಕೆ ಹೇಳಿದ್ರು. ಈ ಚಟ್ನಿಗೆ ನಾವು ಕೊತ್ತಂಬರಿ ಸೊಪ್ಪು ಜೊತೆಗೆ ಈರುಳ್ಳಿ ಪೀಸ್ ಹಾಕಿರೋದ್ರಿಂದ ಇದಕ್ಕೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ರಿಲೇಷನ್ ಯಾರಾದರೂ ಬಂದಾಗ ಅಥವಾ ಯಾರಾದರೂ ಆಫೀಸ್ನವರು ಅಥವಾ ಯಾರಾದರೂ ನಿಮ್ಮ ಮನೆಗೆ ಬಂದಾಗ ಖಂಡಿತವಾಗ್ಲೂ ಮಾಡ್ಬೋದು. ಅವರು ತಿಂದುಬಿಟ್ಟು ಮತ್ತೆ ಪುನಃ ಹೋಗಿ ಅವರ ಮನೆಯಲ್ಲಿ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ರುಚಿ ಆಗ್ತದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಕೂಡ ಟೇಸ್ಟ್ ಮಾಡಿ ಹೇಳ್ತೇನೆ ಇವತ್ತಿನದು ಹೇಗೆ ಆಗಿದೆ ಅಂತ ಹೇಳ್ತೇನೆ ನಿಮಗೆ. ಅಡುಗೆ ಬಗ್ಗೆ ಹಸ್ಬೆಂಡ್ದು ಮಾತನಾಡೋ ಹಾಗಿಲ್ಲ, ಅಂದರೆ ಅವರ ಕೈ ರುಚಿನೋ ಏನೋ ಗೊತ್ತಿಲ್ಲ, ಹೇಗೆ ಮಾಡಿದರೂ ಕೂಡ ರುಚಿ ಅಂತಲೇ ಹೇಳ್ಬೋದು. ಟೇಸ್ಟ್ ನೋಡ್ತೇನೆ, ನಿಜವಾಗ್ಲೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವರ್ಡ್ಸೇ ಇಲ್ಲ ಅವರದು. ಇವತ್ತಿದ್ದಕ್ಕೆ ವರ್ಡ್ಸ್ ಇಲ್ಲ. ಯಾವತ್ತೂ ಕೂಡ ಮಾತನಾಡೋಗಿಲ್ಲ. ನಮ್ಮದಾದರೆ ಸ್ವಲ್ಪ ಉಪ್ಪು ಆಗ್ತದೆ, ಸ್ವಲ್ಪ ಸಪ್ಪೆ ಆಗ್ತದೆ, ಹಾಗೆಲ್ಲ ಬರ್ತದೆ. ಅವರದ್ದು ಮಾತ್ರ ಮಾತನಾಡೋ ಹಾಗಿಲ್ಲ. ಹಾಗೆ ಮಕ್ಕಳು ಯಾವಾಗಲೂ ಹೇಳೋದು, ಅಪ್ಪ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಹೇಳುವಂಥದ್ದು, ಹೋಟೆಲನ್ನು ಸ್ಟಾರ್ಟ್ ಮಾಡುವ ಅಂತ ಹೇಳುವಂಥದ್ದು ಅವೆಲ್ಲ ಇರ್ತದೆ. ಹಸ್ಬೆಂಡ್ ನಿಮ್ಮ ಅಮ್ಮ ಮಾಡಿದ್ದೆ ಸಾಕು ಅಂತ ಹೇಳ್ತಾರೆ, ಒಮ್ಮೆ ತಮಾಷೆ ಮಾಡ್ತಾರೆ. ಹಾಗೆಯೇ ಹೋಟೆಲ್ ಹಾಕಲಿಕ್ಕೆ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ಇವರದು ನಾನು ಕೂಡ ಹೇಳಿದ್ದೇನೆ, ನೀವು ಆಫೀಸಿಗೆ ಬಂದ್ ಮಾಡಿ ಹೋಟೆಲ್ ಇಡುವ, ನಾವೆಲ್ಲರೂ ಅದರನ್ನೇ ಕೆಲಸ ಮಾಡೋಣ ಅಂತ. ಹಾಗೆ ಇದು ಈವ್ನಿಂಗ್ ವ್ಲಾಗ್. ಈವ್ನಿಂಗು ಅವಲಕ್ಕಿ ಮಾಡಿದರು ಹಸ್ಬೆಂಡು. ಹಾಗೆಯೇ ಚಿಪ್ಸ್ ಜೊತೆಗೆ ಅವಲಕ್ಕಿ ತಿನ್ನುವಂಥದ್ದು, ಸಪ್ಪೆ ಅವಲಕ್ಕಿ ಮಾತ್ರ. ಸಕ್ಕರೆ ಅವರು ಸ್ವಲ್ಪ ಸಕ್ಕರೆ ಯೂಸ್ ಮಾಡೋದು ಕಡಿಮೆ, ಯಾಕೆಂದರೆ ಹಸ್ಬೆಂಡಿಗೆ ಸಕ್ಕರೆ ಯೂಸ್ ಮಾಡೋಗಿಲ್ಲ, ಹಾಗೆ ನಮಗೂ ಕೂಡ ಸಕ್ಕರೆನೇ ಹಾಕೋದಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಚಿಪ್ಸ್ ಜೊತೆಗೆ ಈವ್ನಿಂಗ್ ಟೈಮಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು. ನಾನು ಆದಷ್ಟು ವಿಡಿಯೋನ ಅಂದರೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನಿಮಗೆ ಇಷ್ಟ ಆಗ್ತದೋ ಇಲ್ವೋ ಗೊತ್ತಿಲ್ಲ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಕೊಡಿ. ನೋಡೋದು ಏನು ಮಾಡಬೇಕಂತ ಗೊತ್ತಿಲ್ಲ ವೀಡಿಯೋಸನ್ನು ಮಾಡಲಿಕ್ಕೆ, ಬಟ್ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ರಾತ್ರಿ ಊಟಕ್ಕೆ ಇಲ್ಲಿ ಹಸ್ಬೆಂಡ್ ಮಾಡಿದ್ದಾರೆ ನೋಡಿ. ಅವರು ಸಖತ್ತಾಗಿ ಅಡುಗೆ ಎಲ್ಲ ತುಂಬ ವಿಧವಾದ ಅಡುಗೆ ಮಾಡ್ತಾರೆ. ಆದರೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಅದುವೇ ಒಂದು ಬೇಸರ ನನಗೆ. ಇಲ್ಲಿ ರೆಡಿಯಾಗಿದೆ, ಜಸ್ಟ್ ಅವರೊಂದು ವಿಡಿಯೋ ಮಾಡ್ಬೋದು ಮೊಬೈಲಲ್ಲಿ, ಜಸ್ಟ್ ಅದೊಂದು ಸಪೋರ್ಟ್ ಮಾಡೋದಿಲ್ಲ ಅಷ್ಟೇ, ಅದುವೇ ಬೇಸರ. ಅವರದೊಂದು ಅಡುಗೆನೇ ಡಿಫ್ರೆಂಟ್, ನನಗಿಂತ ತುಂಬಾ ಡಿಫ್ರೆಂಟ್ ಅವರ ಅಡುಗೆ ಅಂತಲೇ ಹೇಳ್ಬೋದು. ಇದೆಲ್ಲ ಈ ಬೇಸಿಗೆ ದಿನದಲ್ಲಿ, ಈ ಸೆಕೆ ದಿನದಲ್ಲಿ ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆಯೇ ಇವತ್ತು ವೈಟ್ ರೈಸ್, ಅಂದರೆ ನಾವು ಬೆಳಗ್ಗೆ ಬಾಯ್ಲ್ಡ್ ರೈಸ್ ಇಟ್ಟಿರಲಿಲ್ಲ, ಅಂದರೆ ನಾವು ಚಿತ್ರಾನ್ನ ಮಾಡಿರೋ ಕಾರಣ ಹಸ್ಬೆಂಡ್ ಹೇಳಿದರು ವೈಟ್ ರೈಸ್ ಇವತ್ತು ಮಾಡೋಣ. ನಾನು ಸಿಂಪಲಾಗಿ ಇವತ್ತು ಸೆಕೆ ಇದೆಲ್ಲ ಮಸಾಲೆ ಹಾಕಿ ಯಾವುದು ಸಾರು ಮಾಡೋದು ಬೇಡ, ಮೊಸರಲ್ಲಿ ನಾನು ಸಾರು ಮಾಡ್ತೇನೆ ಅಂತ ಹೇಳಿದರು. ಹಾಗೆ ಮೊಸರದ್ದು ಮಜ್ಜಿಗೆ ಸಾರು ಸಖತ್ತಾಗಿ ಮಾಡಿದರು ಅಂತಲೇ ಹೇಳ್ಬೋದು ರಾತ್ರಿ ಊಟಕ್ಕೆ. ಇದೇ ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು. ನಿಮಗೆ ಇಷ್ಟ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ, ಬಟ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನಾನು ಆಗಲೇ ಹೇಳಿದಾಗೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕಾ, ಅದು ಒಂದು ದಯವಿಟ್ಟು ನೀವು ಯಾರಾದರೂ ವಿಡಿಯೋ ನೋಡಿದರೆ ಹೇಳಿ.
ವಿಡಿಯೋ ಹೇಗಿದೆ ಅಥವಾ ನಾನು ಕಂಟಿನ್ಯೂ ಮಾಡಬೇಕಾ ಅಥವಾ ಸ್ಟಾಪ್ ಮಾಡಬೇಕಾ, ಏನೋ ನನಗೇನೋ ಒಂದು ಮನಸ್ಸಲ್ಲಿ ಸ್ಟಾಪ್ ಮಾಡಬೇಕು ಅಂತ ಮನಸ್ಸಾಗ್ತಾಯಿದೆ. ಯಾಕೆಂದರೆ ನಾನು ಕೆಲಸನ ಕಂಟಿನ್ಯೂ ಮಾಡೋಣ ಅಂತ ಅಂತದೆ ಫುಲ್ಲು. ಹಾಗೆಯೇ ನೋಡ್ತೇನೆ, ಟ್ರೈ ಮಾಡಿದೆ. ಇಲ್ಲ ಕೆಲಸನ ಕ್ಲೋಸ್ ಮಾಡಿದರೆ ನನಗೆ ವಿಡಿಯೋನ ನಂಬಿಕೊಂಡು ಇರಲಿಕ್ಕೆ ಆಗೋದಿಲ್ಲ. ಆಚೆ ಕೆಲಸವೂ ಹೋಗ್ತದೆ, ಇಲ್ಲಿ ವಿಡಿಯೋನೂ ಕೂಡ ಮೂವ್ ಆಗದಿದ್ದರೆ ಕಷ್ಟ ಅಂತ. ಹಾಗೆಯೇ ನೋಡ್ತೇನೆ, ಆದಷ್ಟು ನಿಮ್ಮದು ಕಮೆಂಟ್ ಹೇಗಿದೆ ನೋಡ್ತೇನೆ. ನನ್ನದು ವಿಡಿಯೋ ನೋಡಿ ಆದಷ್ಟು ಹೇಗಿದೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬ್ ನೋಡಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.